ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅನಸೂಯ ರಾಜೀವ್. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ನವರಾತ್ರಿ ಬಗ್ಗೆ ತಿಳಿದೇ ಇದೆ. ನವರಾತ್ರಿ ಅಂದರೆ 9 ರಾತ್ರಿಗಳು. ಆ ಜಗನ್ಮಾತೆ ಅವತರಿಸಿದ್ದಾಗಿಂದ, ಅಂದರೆ ಜಗನ್ಮಾತೆಯು, ಆ ಆದಿಶಕ್ತಿಯು ಹುಟ್ಟಿ, ಮನುಷ್ಯ ರೂಪದಲ್ಲಿ ಹುಟ್ಟಿ, ಹಿಮವಂತನ ಮಗಳಾಗಿ ಹುಟ್ಟಿ ಅವಳು ಹೇಮಲತೆ, ಶೈಲಜಾ ಅಂತ, ಶೈಲಪುತ್ರಿ ಅಂದರೆ ಬೆಟ್ಟದ ಮಗಳು, ಪರ್ವತರಾಜನ ಮಗಳು ಪಾರ್ವತಿಯಾಗಿ ಜನಿಸಿರ್ತಕ್ಕಂಥದ್ದು ಮೊದಲನೇ ಅವತಾರ ಅಂತ ಪಾಡ್ಯದ ದಿವಸ ತೆಗೆದುಕೊಂಡ್ರೆ, ಆ ಹುಟ್ಟಿದ ಮಗಳು ಆದಿಶಕ್ತಿ ಶೈಲಪುತ್ರಿಯಾಗಿ ಹುಟ್ಟಿ, ನಂತರ ಅವಳು ಬ್ರಹ್ಮಚಾರಿಣಿ, ಅಂದರೆ ಬ್ರಹ್ಮಚಾರಿ ಅಂತ ಅರ್ಥ ಏನು, ಸ್ಟೂಡೆಂಟ್ ಅಂತ. ಅವಳು ತಪಸ್ಸು ಮಾಡಿದ್ಲು. ತಪಸ್ಸು ಮಾಡಿ ಜ್ಞಾನವನ್ನು ಪಡೆದುಕೊಂಡ್ಳು. ಶಿವನನ್ನು ಒಲಿಸಿಕೊಳ್ಳುವುದಕ್ಕೆ ಅವಳು ತಪಸ್ಸು ಮಾಡಿದ್ಲು. ಆ ಸ್ಟೂಡೆಂಟ್ ಲೈಫ್ ಏನಿದೆ, ಅದು ಬ್ರಹ್ಮಚಾರಿ ದುರ್ಗಿಯ ಒಂದು ಸಂಕೇತವಾಗಿದೆ. ಇನ್ನು ಮುಂದಿನದು, ಅದು 2 ಬಿದಿಗೆ ದಿವಸ ಆ ಬ್ರಹ್ಮಚಾರಿಣಿಯನ್ನು ಆರಾಧಿಸಿದ್ರೆ, ಮೂರನೆಯದು ಬಂದು ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ 9 ದಿವಸಗಳು ಅಂತಂದರೆ, ಮೂರನೆಯದು ಬಂದು ಚಂದ್ರಘಂಟ. ಅಂದರೆ ಚಂದ್ರಘಂಟ ಯಾವುದು, ಈಗ ಅವಳು ಬ್ರಹ್ಮಚಾರಿಣಿ ತಪಸ್ಸು ಮಾಡಿ ಶಿವನನ್ನು ಒಲಿಸ್ಕೊಂಡ ಮೇಲೆ ಶಿವನನ್ನು ಮದುವೆ ಮಾಡ್ಕೊಳ್ತಾಳೆ. ಶಿವನನ್ನು ಮದುವೆ ಮಾಡಿಕೊಂಡವಳು ಅವಳು ಏನಾಗ್ತಾಳೆ, ಗೌರಿ. ಅವಳು ಶಂಕರ ಅಂದರೆ ಈಶ್ವರನನ್ನು ಮದುವೆ ಮಾಡಿಕೊಂಡು ಚಂದ್ರಘಂಟನ ಅವತಾರದಲ್ಲಿ ಆ ತಾಯಿ ಶಿವನ ಮಡದಿ ಆಗ್ತಾಳೆ. ಅದು ಚಂದ್ರಘಂಟ ಅವತಾರ. ಆನಂತರ 4ನೇ ದಿವಸ, ಇದು 3ನೇ ದಿವಸ ಬಂದು ಚಂದ್ರಘಂಟ ಅವತಾರ ದುರ್ಗಿದು ಬರ್ತಕ್ಕಂಥದ್ದು. 4ನೇ ದಿವಸ ಬರೋದು ಚಂದ್ರಘಂಟ ಆದಮೇಲೆ ಕೂಷ್ಮಾಂಡ. ಕೂಷ್ಮಾಂಡ ಅಂದರೆ ಅದು ಏನು, ಅವಳು ಪ್ರೆಗ್ನೆಂಟ್ ಆಗ್ತಾಳೆ, ಗರ್ಭಿಣಿ ಆಗ್ತಾಳೆ ಅಂತ. ಕೂಷ್ಮಾಂಡ ಅಂಡವನ್ನು, ಅಂದರೆ ಅದೆಲ್ಲ ನಾನು ಅವತ್ತಿನ ಒಂದು ಭಾಗದಲ್ಲಿ ನಾನು ವಿವರಿಸ್ತೇನೆ. ಅವಳು ಆ ಒಂದು ಗರ್ಭಿಣಿಯಾಗಿರ್ತಕ್ಕಂಥ ಸಂಕೇತ ಕೂಷ್ಮಾಂಡ. ಆನಂತರ 5ನೇ ದಿವಸ ಬಂದು ಸ್ಕಂದಮಾತ. ಸ್ಕಂದಮಾತ ಅಂದರೆ ಮಗುವಿಗೆ ಜನ್ಮವನ್ನು ಕೊಡ್ತಕ್ಕಂಥ, ಸ್ಕಂದನಿಗೆ ಜನ್ಮವನ್ನು ಕೊಡ್ತಕ್ಕಂತಹ ಒಂದು ರೂಪ ಯಾವುದು, ಸ್ಕಂದಮಾತ. ಹಾಗೆ ಕಾತ್ಯಾಯಿನಿ. ಕಾತ್ಯಾಯಿನಿ ಬಂದು ರಾಕ್ಷಸನ ಸಂಹಾರ. ಅಂದರೆ ಇಲ್ಲಿವರೆಗೂ ಏನಾಯಿತು, ಅವಳು ಪೊರಿತಿದ್ಲು, ಸಂಸಾರವನ್ನು ತೂಗಿಸಿದ್ಲು. ಈಗ ಇಡೀ ಪ್ರಪಂಚದ ಹೊಣೆ ಅವಳದಾಗಿದೆ. ಎಲ್ಲಿ ಎಲ್ಲಿ ದುಷ್ಟಶಕ್ತಿಗಳಿರುತ್ತೋ ಆ ದುಷ್ಟಶಕ್ತಿಗಳ ಸಂಹಾರವನ್ನು ಮಾಡ್ತಾ ಬರಬೇಕು ಅವಳು. ಕಾತ್ಯಾಯಿನಿ ರೂಪದಲ್ಲಿ ಮಹಿಷಾಸುರನನ್ನು ಸಂಹಾರ ಮಾಡಿದ್ಲವಳು. ಆನಂತರ ಇನ್ನೂ ಮತ್ತೆ ಕಾಳರಾತ್ರಿಯಾಗಿ ರಕ್ತಬೀಜಾಸುರನ ಸಂಹಾರ, ಈ ಥರ ಅನೇಕ ಅಸುರರ ಸಂಹಾರವಾಗಿ ಅವಳು ಯಾವ ಮಟ್ಟಕ್ಕೆ ತಮೋಗುಣಗಳನ್ನೆಲ್ಲ ನಶಿಸಿ ಹೋಗೋಕ್ಕೆ ಆ ಒಂದು ಲೆವೆಲ್ಗೆ ಅವಳು ಏರಿದ್ಲು ಅಮ್ಮ ಜಗನ್ಮಾತೆ. ಕಾಳರಾತ್ರಿ 7ನೇ ದಿವಸ ಅವಳು ರಾಕ್ಷಸರ ಸಂಹಾರ, ರಕ್ತಬೀಜಾಸುರ ಮುಂತಾದ ರಾಕ್ಷಸರ ಸಂಹಾರವಾಯಿತು. ಅದಾದ ನಂತರ ಮಹಾಗೌರಿ ಆದಳು. ಅಂದರೆ ಮೊದಲೇ ಅವಳು ಗೌರಿ, ಅವಳು ಆ ಒಂದು ಈಶ್ವರನ ಏನು ಹೇಳ್ತಾರೆ ಒಂದು ಅಂಶ, ಅವನ ಒಂದು ಇವಳ ಒಂದು ಪ್ರಖರತೆಯನ್ನು ಹೆಚ್ಚು ಮಾಡಲಿಕ್ಕಾಗಿ ಅವಳು ಮಹಾಗೌರಿಯಾಗಿ ಆರಾಧಿಸಿದ್ಲು ಅಮ್ಮನವರು. ಆದ ನಂತರ ಕಡೆಯದಾಗಿ ಸಿದ್ಧಿದಾತ್ರಿಯಾಗಿ ನಮ್ಮ ಭಕ್ತರಿಗೆ ಸಿದ್ಧಿಯನ್ನು ಕೊಡಲಿಕ್ಕೆ ಅವಳು ಅವತಾರ ಮಾಡಿದ್ಲು. ಹೀಗೆ 9 ದಿವಸಗಳಿಗೂ ಅವಳ ಒಂದು ಹುಟ್ಟಿನಿಂದ, ಅಂದರೆ ಅವಳು ಹಿಮವಂತನ ಮಗಳಾಗಿದ್ದರಿಂದ ಹಿಡಿದು ಜಗನ್ಮಾತೆಯಾಗ ತನಕ ಒಂದು ಏನು ಸ್ಟೆಪ್ಸ್ ಇದೆ, ಅದು 9 ದಿವಸದಲ್ಲಿ ಅವಳು ಗೋಚರಿಸಿದ್ಲು ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬಹುದಾಗಿದೆ. ನಾನು ಇವತ್ತು ಶೈಲಪುತ್ರಿ ದುರ್ಗಿಯ ಅವತಾರ ಹೇಗಾಯಿತು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ, ಆ ಶೈಲಪುತ್ರಿಯ ಒಂದು ಅಷ್ಟೋತ್ರವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಂದೇ ವಾಂಛಿತ ಲಾಭಾಯ ಚಂದ್ರಾರ್ಧಕೃತಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ. ಈ ಶೈಲಪುತ್ರಿ ಹೇಗೆ ಅಂತಂದರೆ ನೋಡಿ, ಏನಾಗುತ್ತೆ, ಮೊದಲು ಯಾವಾಗ ಈ
ಒಂದು ನಾನು ನಿಮಗೆ ಶೈಲಪುತ್ರಿ ಹೇಳಲಿಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ, ದಕ್ಷ ಪ್ರಜಾಪತಿಯ ಮಗಳಾಗಿ ಆದಿಶಕ್ತಿ ಜನಿಸ್ತಾಳೆ. ಅದಕ್ಕೆ ಅವಳ ಹೆಸರು ದಾಕ್ಷಾಯಿಣಿ ಅಂತ ಕರೀತಾರೆ. ಅವಳಿಗೆ ಸತಿ ಅಂತಲೂ ಕರೀತಾರೆ. ದಾಕ್ಷಾಯಿಣಿ ಅಂತ ದಕ್ಷಿಣ ಮಗಳಾಗಿದ್ದಕ್ಕೆ ಕರೆದ್ರೆ ಅವಳ ಹೆಸರು ಬಂದು ಸತಿ ಅಂತ, ಸತಿದೇವಿ ಅಂತ ಕರೀತಾರೆ. ಅವಳು ಈಶ್ವರನ್ನು ಮದುವೆ ಮಾಡ್ಕೊಂಡಿರ್ತಾಳೆ. ಒಂದು ಸತಿ ಏನಾಗುತ್ತೆ ಅಂದರೆ, ದಕ್ಷ ಪ್ರಜಾಪತಿ ದೊಡ್ಡ ಯಜ್ಞ ಮಾಡ್ತಾನೆ. ಅದರಲ್ಲಿ ಎಲ್ಲರೂ ಕರೀತಾರೆ. ದಕ್ಷ ಅವನಿಗೆ ಆಗ್ತಾ ಇರಲ್ಲ, ಅವನಿಗೆ ಶಿವನ್ ಕಂಡ್ರೆ ಆಗ್ತಿರಲ್ಲ. ಯಾಕೆ ಅಂತಂದರೆ, ಶಿವನಿಗೆ ಯಾವುದೇ ರೀತಿಯ ಒಂದು ಕಟ್ಟುಪಾಡುಗಳಿಲ್ಲ. ಅವನೊಬ್ಬ ಸುಮ್ಮನೆ ಅಲೆಮಾರಿ. ಅವನು ಯಾವುದೇ ರೀತಿ ಅವನಿಗೆ ಸಾಮಾಜಿಕ ದೃಷ್ಟಿಕೋನದಲ್ಲಿ ನೋಡಿದಾಗ ಅವನೊಬ್ಬ ಯೂಸ್ಲೆಸ್ ಅಂತ, ಅವನಿಗೇನು ಪ್ರಯೋಜನ ಇಲ್ಲ, ಅವನು ಬರೀ ಸುಮ್ಮನೆ ಅವನೊಂಥರ ವ್ಯಾಪಾರ ಅಂತ ಹೇಳಿಬಿಟ್ಟು ಅವ್ನು ಕಂಡ್ರೆ ಆಗ್ತಿರಲ್ಲ ಅವನಿಗೆ. ಆ ಯಾಗಕ್ಕೆ ಒಂದು ಯಜ್ಞ ಮಾಡಿದಾಗ ಎಲ್ಲರನ್ನೂ ಕರೀತಾನೆ, ಆದರೆ ಶಿವನನ್ನು ಮಾತ್ರ ಕರೀಲಿಲ್ಲ. ಸತಿಗೆ ಅಪ್ಪ ಮಾಡೋ ಯಜ್ಞವನ್ನು ನೋಡಬೇಕು ಅಂತ ಆಸೆನೋ ಆಯಿತು, ಆದರೆ ಶಿವನಿಗೆ ಇಷ್ಟ ಇರಲಿಲ್ಲ. ನೀನು ಹೋಗಿ ಕೂಡ್ದು ಅಂತ ಹೇಳ್ತಾನೆ. ಆದರೆ ಅವಳು ಕೇಳೋದೇ ಇಲ್ಲ ಶಿವನ ಮಾತು. ನಾನು ಅಪ್ಪ ಮಾಡೋಂಥ ದೊಡ್ಡ ಯಜ್ಞ ನೋಡಲೇಬೇಕು ಅಂತ ಹೋಗ್ತಾಳೆ. ತಾಯಿ ಮಾತ್ರ ಅವಳನ್ನು ಮಾತಾಡಿಸ್ತಾಳೆ ಹೊರತು ಇನ್ಯಾರೂ ಕೂಡ ಅವಳನ್ನು ಮಾತಾಡಿಸೋದೇ ಇಲ್ಲ. ತಂದೆ ಅಂತೂ ಬಾಯಿಗೆ ಬಂದು ಬೈದು ಬಿಡ್ತಾನೆ. ಸರಿ, ದಕ್ಷಿಣ ಮಾತಿನಿಂದ ಸತಿಗೆ ತುಂಬ ಕೋಪ ಬಂದ್ಬಿಡತ್ತೆ. ಆಗ ಅವಳೇನು ಮಾಡ್ತಾಳೆ, ಈಗ ನನ್ನ ಗಂಡ ಬೇಡ ಅಂದರೂ ಹೋಗಿದ್ದೀನಿ, ಇಲ್ಲಿ ತಂದೆಯಿಂದನೂ ಅವಮಾನ ಆಗಿದೆ ಅಂತ ಹೇಳಿ ಅಲ್ಲಿಂದನೇ ಶಿವನನ್ನು ಕ್ಷಮಾಪಣೆ ಕೇಳಿಬಿಟ್ಟು ಕೋಪ ಮಾಡಿಕೊಂಡವಳು ಯೋಗಾಗ್ನಿಯಿಂದ ಸುಟ್ಟು ಬೂದಿಯಾಗಿ ಹೋಗ್ಬಿಡ್ತಾಳೆ ಸತಿ. ಇದರಿಂದ ಶಿವನಿಗೆ ತುಂಬ ಕೋಪ ಬಂದ್ಬಿಡತ್ತೆ. ದಕ್ಷಿಣಕ್ಕೆ ಶಾಪ ಕೊಟ್ಬಿಟ್ಟು ಸತಿಯನ್ನು ಆ ಚಿತೆಯಿಂದ ಎತ್ಕೊಂಡು ಅಲಿತಾ ಇರ್ತಾನೆ. ವಿಷ್ಣುವಿನ ಸುದರ್ಶನ ಚಕ್ರದಿಂದ ಸತಿಯ ದೇಹ ತುಂಡು ತುಂಡಾಗಿ ಭೂಮಿ ಮೇಲೆ ಬಿದ್ದುಬಿಡತ್ತೆ. ಅದು ಎಲ್ಲೆಲ್ಲಿ ಬೀಳುತ್ತೋ ಆ ಬಿದ್ದ ಜಾಗದಲ್ಲಿ ಅದು ಶಕ್ತಿಪೀಠಗಳಾಗುತ್ತವೆ. ಸರಿ, ಅಲ್ಲಿಗೆ ಸತಿ ಅವತಾರ ಮುಗೀತು. ಆದರೆ ಜಗತ್ತುದ್ಧಾರ ಆಗಬೇಕಲ್ವೇ, ಬೇಕಾದಷ್ಟು ಜನ ರಾಕ್ಷಸ ಸಂಹಾರ ಆಗಬೇಕಾಗಿದೆ. ಹಾಗಾಗಿ ಆ ಸತಿಯೇ ಮುಂದಿನ ಜನ್ಮದಲ್ಲಿ, ಅಂದರೆ ಆದಿ ಪರಾಶಕ್ತಿಯ ಅಂಶವೇ ಮುಂದಿನ ಜನ್ಮದಲ್ಲಿ ಶೈಲರಾಜ ಅಂದರೆ ಹಿಮವಂತನ ಮಗಳ ರೂಪದಲ್ಲಿ ಅವಳು ಅವತರಿಸ್ತಾಳೆ ಅಂತ. ಶೈಲ ಅಂದರೆ ಹಿಮವಂತನ ಮಗಳಾಗಿದ್ದಕ್ಕೆ ಅವಳು, ಶೈಲರಾಜನ ಮಗಳಾಗಿದ್ದಕ್ಕೆ ಅವಳು ಶೈಲಪುತ್ರಿ ಅಂತ ಕರೀತಾರೆ. ಈ ಶೈಲಪುತ್ರಿ ಅದಕ್ಕೂ ಏನಪ್ಪ ಅಂತಂದರೆ ಏನಾಗುತ್ತೆ, ಈ ಗೌರಿ ಬೂದಿ ಆಗಿಬಿಡ್ತಾಳಲ್ಲ, ಅದೇ ಸತಿ ಬೂದಿ ಆದಾಗ ಹೀಗೆ ಎಲ್ಲ ಹೇಳಿದ್ನಲ್ಲ, ಎಲ್ಲ ತುಂಡಾಗಿ ಬಿದ್ದಿರತ್ತೆ ಅಂತ. ಸರಿ, ಅವಳು ಆಕಾಶ ರೂಪದಲ್ಲಿದ್ದಾಗ ಒಂದು ದಿವಸ ಏನಾಗುತ್ತೆ, ನಾರದ ಏನು ಮಾಡ್ತಾನೆ, ಪರ್ವತರಾಜನಾಗಿರ್ತಕ್ಕಂಥ ಹಿಮವಂತನ ಹತ್ರ ಬಂದು ಮಾತಾಡ್ತಿದ್ದಾಗ ಅವನೆಲ್ಲ ತುಂಬ ಆದರದಿಂದ ಸತ್ಕಾರ ಮಾಡ್ತಾನೆ ಹಿಮವಂತ. ಅವ್ರಿಗೆ ಮಕ್ಕಳಿರಲ್ಲ, ಭಾಳ ದುಃಖದಲ್ಲಿರ್ತಾನೆ, ನಂಗೆ ಮಕ್ಕಳೇ ಇಲ್ಲ ಅಂತ. ಆಗ ನಾರದರು ಅವರನ್ನು ಸಮಾಧಾನ ಮಾಡ್ತಾ, ನೀನು ಆ ತ್ರಿಪುರ ಸುಂದರಿಯ ಭಕ್ತನಾಗಿದ್ದೀಯೇ, ಹಾಗಾಗಿ ನಿಂಗೊಂದು ಯೋಗ್ಯ ಮಗಳು ಹುಟ್ಟುತ್ತಾಳೆ ನಿನಗೆ, ಅದರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತಲೂ ಹೇಳ್ತಾನೆ. ಆದರೆ ಅವಳನ್ನು ಪಡ್ಕೊಳ್ಬೇಕು ಭಾಳ ಕಷ್ಟ. ಯಾಕೆಂದರೆ ಇವಾಗ ಅವಳಿಗೆ ಒಂದು ಅಸ್ತಿತ್ವ ಇಲ್ಲ, ಅವಳು ಗಾಳಿ ರೂಪದಲ್ಲಿದ್ದಾಳೆ. ಅವಳನ್ನು ಉಪಾಸನೆ ಮಾಡು, ನೀನು ಗೌರಿಯನ್ನು ಉಪಾಸನೆ ಮಾಡಿ ನಿನ್ನ ಇಷ್ಟಾರ್ಥವನ್ನು ಪಡೆದುಕೋ, ಅಂದರೆ ಆ ಆದಿಶಕ್ತಿಯನ್ನು ಉಪಾಸನೆ ಮಾಡಿ ನೀನು ನಿನ್ನ ಇಷ್ಟಾರ್ಥವನ್ನು ಪಡ್ಕೋ ಅಂತ ಹೇಳಿದಾಗ ಆಗ ಅವಳು ನಿನಗೆ ಮಗಳಾಗಿ ಹುಟ್ಟಿ ಬರ್ತಾಳೆ ಅಂತ ನಾರದ ಹೇಳಿದ ಮೇಲೆ ಶೈಲರಾಜ ತಾಯಿಯನ್ನು ಆರಾಧನೆ ಮಾಡಿ ಆಗ ಹುಟ್ಟಿರದ ಇವಳು ಶೈಲಪುತ್ರಿ. ಈ ಶೈಲಪುತ್ರಿ ದುರ್ಗಿ ಬಗ್ಗೆ ನಿಮಗೆ ಗೊತ್ತಾಯ್ತಲ್ಲ, ಇವಳು ಹೇಗಪ್ಪ ಇವಳ್ದು ಅಂತಂದರೆ, ಅವಳು ಹೇಗೆ, ಅವಳ ಒಂದು ಏನು ಆಕಾರ ಹೇಗಿದೆ ಅಂತಕ್ಕಂಥದ್ದನ್ನು, ಅವಳ ಒಂದು ವಿಶೇಷತೆ ಏನು ಅನ್ನೋದನ್ನು ನಾನೀಗ ಹಾಡಿನ ಮೂಲಕ ತಿಳಿಸ್ಕೊಡ್ತೀನಿ. ಧರಿಸಿ ಬಂದಳು ಶ್ವೇತವಸನವ ಸರಳ ಸುಂದರ ಶಾಂತಿ ಗುಣಮಣಿ, ಕರದಿ ಕಮಲ ತ್ರಿಶೂಲಗಳು ವಾಹನವು ವೃಷಭವದು.
ಚರಣ ತೊಳೆಯುತ ಹೇಮಲತೆಯನು ಹರಿಸು ಭವಯೋಗಗಳ ನಿನ್ನುತ ಪರಮ ಪಾವನೆ ಶೈಲಪುತ್ರಿಯ ಕರೆದು ಪೂಜಿಪುದು. ವಿಧ ವಿಧದ ಫಲ ಪುಷ್ಪಗಳ ತಂದೊದಗಿಸುತ್ತ ಬಲು ಭಕ್ತಿಯಿಂದಲಿ ಮುದದಿ ಮುದ್ಗಾನವ ನಿವೇದಿಸಿ ಮಾಡಿ ಪ್ರಾರ್ಥನೆಯ. ಪದುಮಹಸ್ತೆಯ ಪಾದ ಕೆರಗುತ ಚದುರದೆನ್ನಯ ಮನದಿ ನೆಲೆಸುತ್ತ ಹದದಿ ಸಾಧನೆಗೈವ ದಾರಿಯಲೆನ್ನ ನಡೆಸಮ್ಮ. ಹೀಗೆ ಶೈಲಪುತ್ರಿಯ ಒಂದು ವೃಷಭ ವಾಹನಿಯಾಗಿರ್ತಕ್ಕಂಥ ಇವಳನ್ನು ಮೊದಲನೇ ದಿವಸ, ನವರಾತ್ರಿಯ ಮೊದಲನೇ ದಿವಸ ಉಪಾಸನೆಯನ್ನು ಮಾಡಬೇಕು. ಈ ದಿನ ಉಪಾಸನೆ ಮಾಡಿದಾಗ ನೋಡಿ ಯಾವ ಥರ ನೀವು ಆ ತಾಯಿಯನ್ನು ನೀವು ಸ್ತುತಿ ಮಾಡ್ತೀರಾ, ಆ ಮಟ್ಟದಲ್ಲಿ, ಅಂದರೆ ಈಗ ಯೋಗಿಗಳಿಗಾದರೆ ಆ ಒಂದು ಮಟ್ಟವನ್ನು ಏರ್ತಾರೆ. ಆಗ ಇವಳ ಉಪಾಸನೆಯಿಂದ ಮೂಲಾಧಾರ ಚಕ್ರದಲ್ಲಿ ಅದು ಆ್ಯಕ್ಟಿವೇಟ್ ಆಗುತ್ತೆ. ಕುಂಡಲಿನಿ ಜಾಗೃತವಾಗಿ ಮೂಲಾಧಾರ ಚಕ್ರದಲ್ಲಿ ಆ ತಾಯಿ ಕಾಣುವ ಹಾಗೆ ನೆಲೆಗೊಳ್ಳುತ್ತೆ ಆ ಯೋಗಿಗಳ ಮನಸ್ಸು. ಇಲ್ಲಿಂದಲೇ ಅವರ ಯೋಗ ಸಾಧನೆ ಪ್ರಾರಂಭವಾಗುತ್ತೆ ಅಂತಕ್ಕಂಥದ್ದು. ನೋಡಿ, ಇಂದಿನ ವಿಶೇಷ ಏನಪ್ಪ ಅಂತಂದರೆ ಏನು, ನಾವು ಆ ತಾಯಿಯನ್ನು ಸ್ತುತಿಸಿ, ತಾಯಿಯನ್ನು ಅರ್ಚಿಸಿ, ಮುದ್ಗಾನ್ನ ಅಂದರೆ ಹೆಸರು ಬೇಳೆ ಹುಗ್ಗಿ ಅಥವಾ ಅರಿಶಿನ ಹಾಕಿರ್ತಕ್ಕಂತಹ ಅನ್ನ, ಇದನ್ನು ನೈವೇದ್ಯ ಮಾಡಬೇಕು ಅನ್ನೋದು ತಿಳಿಸಿದ್ದಾರೆ. ಇದರಿಂದ ಶೈಲಪುತ್ರಿಗೆ ತುಂಬ ಸಂತೋಷ ಉಂಟಾಗಿ ಅವಳು ನಮ್ಮನ್ನು ಅನುಗ್ರಹಿಸ್ತಾಳೆ ಅಂತಕ್ಕಂಥದ್ದು ಇವತ್ತಿನ ಒಂದು ಶೈಲಪುತ್ರಿಯ ಒಂದು ಉಪಾಸನೆಯ ಮಹತ್ವ. ಈ ಶೈಲಪುತ್ರಿಯ ಒಂದು ಅಷ್ಟೋತ್ತರವನ್ನು ನಾನು ನಿಮಗೆ ಹೇಳ್ತೇನೆ. ಅದರೊಂದಿಗೆ ನಾನು ಇವತ್ತಿನ ಒಂದು ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಅಥಾ ಶ್ರೀ ಶೈಲಪುತ್ರಿ ಅಷ್ಟೋತ್ತರಶತನಾಮಾವಳಿ. ಓಂ ಶೈಲಾಯೈ ನಮಃ. ಓಂ ಶೈಲಪುತ್ರ್ಯೈ ನಮಃ. ಓಂ ಶೈವಲಿಂಗೈ ನಮಃ. ಓಂ ಶೈಲಜಾಯೈ ನಮಃ. ಓಂ ಶೈಲವಾಸಿನ್ಯೈ ನಮಃ. ಓಂ ಶಾಂತ್ಯೈ ನಮಃ. ಓಂ ಶೂಲಿನ್ಯೈ ನಮಃ. ಓಂ ಶೀತಲಾಮೃತವಾಹಿನ್ಯೈ ನಮಃ. ಓಂ ಶೋಭಾವತ್ಯೈ ನಮಃ. ಓಂ ಶೀಲವತ್ಯೈ ನಮಃ. ಓಂ ಶತ್ರುಘ್ನೈ ನಮಃ. ಓಂ ಶಿಷ್ಟಾಯೈ ನಮಃ. ಓಂ ಶರಜನ್ಮಪ್ರಸುವ್ಯೈ ನಮಃ. ಓಂ ಶತ್ರುಹಾಯೈ ನಮಃ. ಓಂ ಶಕ್ತಯ್ಯೈ ನಮಃ. ಓಂ ಶಶಾಂಕವಿಮಲಾಯೈ ನಮಃ. ಓಂ ಶುಭಾವತ್ಯೈ ನಮಃ. ಓಂ ಶುಭಫಲಾಯೈ ನಮಃ. ಓಂ ಶಿವರೂಪಿಣ್ಯೈ ನಮಃ. ಓಂ ಶಿವಮಾತ್ರ್ಯೈ ನಮಃ. ಓಂ ಶಿವದಾಯೈ ನಮಃ. ಓಂ ಶಿವಾಯೈ ನಮಃ. ಓಂ ಶಿವಹೃದಾಸನಾಯೈ ನಮಃ. ಓಂ ಶುಕ್ಲಾಂಬರಾಯೈ ನಮಃ. ಓಂ ಶೀತಲಾಯೈ ನಮಃ. ಓಂ ಶೀಲಾಯೈ ನಮಃ. ಓಂ ಶೀಲಪ್ರದಾಗಿನ್ಯೈ ನಮಃ. ಓಂ ಶಿಶುಪ್ರಿಯಾಯೈ ನಮಃ. ಓಂ ಶಿತಿಕಂಠಪ್ರಿಯಾಯೈ ನಮಃ. ಓಂ ಶಾಂತಾಯೈ ನಮಃ. ಓಂ ಶಾಶ್ವತ್ಯೈ ನಮಃ. ಓಂ ಶಂಭುವನಿತಾಯೈ ನಮಃ. ಓಂ ಶಾಂಭವ್ಯೈ ನಮಃ. ಓಂ ಶಾತ್ರವನಾಶಿನ್ಯೈ ನಮಃ. ಓಂ ಶಾಂತಾಯೈ ನಮಃ.
ಓಂ ಶತ್ರುಪ್ರದಾಯೈ ನಮಃ. ಓಂ ಶತಧೃತಿಸ್ತುತಾಯೈ ನಮಃ. ಓಂ ಶಾಲಿನ್ಯೈ ನಮಃ. ಓಂ ಶಾಲಿಶೋಭಾಢ್ಯಾಯೈ ನಮಃ. ಓಂ ಶಿಖಿವಾಹನಗರ್ಭಭೃತ್ಯೈ ನಮಃ. ಓಂ ಶಂಸನೀಯಚರಿತ್ರಾಯೈ ನಮಃ. ಓಂ ಶಾತಿತಾಶೇಷಪಾತಕಾಯೈ ನಮಃ. ಓಂ ಶಮನ್ಯೈ ನಮಃ. ಓಂ ಶ್ವೇತವರ್ಣಾಯೈ ನಮಃ. ಓಂ ಶಾಂಕರ್ಯೈ ನಮಃ. ಓಂ ಶಿವಭಾಷಿಣ್ಯೈ ನಮಃ. ಓಂ ಶಾಮ್ಯರೂಪಾಯೈ ನಮಃ. ಓಂ ಶಕ್ತಿರೂಪಾಯೈ ನಮಃ. ಓಂ ಶಕ್ತಿಬಿಂದುನಿವಾಸಿನ್ಯೈ ನಮಃ. ಓಂ ಶ್ಯಾಮಲಾಯೈ ನಮಃ. ಓಂ ಶಮನಸ್ವಶ್ರುಸಮ್ಮತಾಯೈ ನಮಃ. ಓಂ ಶಮಾಯೈ ನಮಃ. ಓಂ ಶಮನಮಾರ್ಗಜ್ಞೈ ನಮಃ. ಓಂ ಶಿತಿಕಂಠಮಹಾಪ್ರಿಯಾಯೈ ನಮಃ. ಓಂ ಶುಚಯೈ ನಮಃ. ಓಂ ಶುಚಿಕರ್ಯೈ ನಮಃ. ಓಂ ಶೇಷಾಯೈ ನಮಃ. ಓಂ ಶರ್ವರ್ಯೈ ನಮಃ. ಓಂ ಶರ್ವರೀಪ್ರೀತಾಯೈ ನಮಃ. ಓಂ ಶಯಾಲವ್ಯೈ ನಮಃ. ಓಂ ಶಯನಪ್ರಿಯಾಯೈ ನಮಃ. ಓಂ ಶತ್ರುಸಮ್ಮೋಹಿನ್ಯೈ ನಮಃ. ಓಂ ಶತ್ರುಬುದ್ಧಿಜ್ಞೈ ನಮಃ. ಓಂ ಶತ್ರುಘಾತಿನ್ಯೈ ನಮಃ. ಓಂ ಶಾರದಾಂಬಾಯೈ ನಮಃ. ಓಂ ಶಾರ್ಗಿಣ್ಯೈ ನಮಃ. ಓಂ ಶಿವಪ್ರಿಯಾಯೈ ನಮಃ. ಓಂ ಶಿಷ್ಟಾಯೈ ನಮಃ. ಓಂ ಶಿಷ್ಟಾಚಾರಾನುಮೋದಿನ್ಯೈ ನಮಃ. ಓಂ ಶೀಘ್ರಾಯೈ ನಮಃ. ಓಂ ಶೀತಲಾಯೈ ನಮಃ. ಓಂ ಶೀತಗಂಧಪುಷ್ಪಾದಿಮಂಡಿತಾಯೈ ನಮಃ. ಓಂ ಶುಭಾನ್ವಿತಜನೈರ್ಲಭ್ಯಾಯೈ ನಮಃ. ಓಂ ಶುನಾಸೀರಾದಿಸೇವಿತಾಯೈ ನಮಃ. ಓಂ ಶೂಲಿನ್ಯೈ ನಮಃ. ಓಂ ಶೂಲಘೃಕ್ಪೂಜಾಯೈ ನಮಃ. ಓಂ ಶೂಲಾದಿಹರವಾರಿಣ್ಯೈ ನಮಃ. ಓಂ ಶೃಂಗಾರರಂಜಿತಾಂಗಾಯೈ ನಮಃ. ಓಂ ಶೃಂಗಾರಪ್ರಿಯನಿಮ್ನಗಾಯೈ ನಮಃ. ಓಂ ಶೋಭನಾಂಗಾಯೈ ನಮಃ. ಓಂ ಶೋಕಮೋಹನಿವಾರಿಣ್ಯೈ ನಮಃ. ಓಂ ಶೌರಿಮಾಯಾಯೈ ನಮಃ. ಓಂ ಶೌನಕಾದಿಮುನಿಸ್ತುತಾಯೈ ನಮಃ. ಓಂ ಶಂಸಾಪ್ರಿಯಾಯೈ ನಮಃ. ಓಂ ಶಂಕರ್ಯೈ ನಮಃ. ಓಂ ಶಂವರ್ಧಿನ್ಯೈ ನಮಃ. ಓಂ ಶೇಷರೂಪಾಯೈ ನಮಃ. ಓಂ ಶೇಷಶಾಯ್ಯವಿಭೂಪೂಜಿತಾಯೈ ನಮಃ. ಓಂ ಶೋಭನಾಯೈ ನಮಃ. ಓಂ ಶೇಷಶಾಯಿಪದೋದ್ಭವಾಯೈ ನಮಃ. ಓಂ ಶ್ರೀನಿವಾಸಶ್ರುತ್ಯೈ ನಮಃ. ಓಂ ಶ್ರೀಮತ್ಯೈ ನಮಃ. ಓಂ ಶ್ರಿಯೈ ನಮಃ. ಓಂ ಶುಭವ್ರತಾಯೈ ನಮಃ. ಓಂ ಶುದ್ಧವಿದ್ಯಾಯೈ ನಮಃ. ಓಂ ಶುಭಾವರ್ತಾಯೈ ನಮಃ. ಓಂ ಶ್ರುತಾನಂದಾಯೈ ನಮಃ. ಓಂ ಶ್ರುತಿಸ್ತುತಯೈ ನಮಃ. ಓಂ ಶಿವೇತರಜ್ಞೈ ನಮಃ. ಓಂ ಶಬರ್ಯೈ ನಮಃ. ಓಂ ಶತದೃಕಾಯೈ ನಮಃ. ಓಂ ಶಕ್ತಿಹಸ್ತಾಯೈ ನಮಃ. ಓಂ ಶಾಕಂಬರ್ಯೈ ನಮಃ. ಓಂ ಶೃಂಖಲಾಯೈ ನಮಃ. ಓಂ ಶತಪತ್ರಿಕಾಯೈ ನಮಃ. ಓಂ ಶೋಷಿತಾಶೇಷಕಿಲ್ಬಿಷಾಯೈ ನಮಃ. ಓಂ ಶರಣ್ಯಾಯೈ ನಮಃ. ಓಂ ಶಾಂಬರೀರೂಪಧಾರಿಣ್ಯೈ ನಮಃ. ಇತಿ ಶ್ರೀ ಶೈಲಾಷ್ಟೋತ್ತರಶತನಾಮಾವಳಿ ಸಂಪೂರ್ಣಂ. ಶ್ರೀ ಜಗದಂಬಾರ್ಪಣಮಸ್ತು. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.